ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಹೆಡ್ಫೋನ್ಸ್ ಹಾಕ್ಕೊಳ್ಳಿ. ಯಾಕೆಂದರೆ ಇವತ್ತು ನಾನು ಹೇಳ್ತಿರೋದು ಬರೀ ಕಥೆ ಅಲ್ಲ, ಅದು ಎಕ್ಸ್ಪೀರಿಯನ್ಸ್. ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ನ ಕತೆ. ಲೆಟ್ಸ್ ಕಾಲ್ ಹಿಮ್ ದರ್ಶನ್. ಅವರ ಲೈಫ್ನಲ್ಲಿ ನಡೆದ ಒಂದು ಭಯಾನಕವಾದ ಘಟನೆ ಹಂಚಿಕೊಂಡಿದ್ದಾರೆ. ನೀವೆಲ್ಲ ವೀಕೆಂಡ್ ಬಂದರೆ ಸಾಕು, ರೈಡ್ ಹೋಗಬೇಕು, ಕಾಡು ಮೇಡು ಅಂತ ಸುತ್ತಬೇಕು ಅಂತ ಅನ್ಕೊತೀರಾ ಅಲ್ವಾ? ಆದರೆ ಅದೇ ಲಾಂಗ್ ಡ್ರೈವ್ ನಿಮ್ಮ ಲೈಫ್ನ ಕೊನೆ ರೈಡ್ ಆಗೋ ಚಾನ್ಸ್ ಇದ್ದರೆ ಒಂದು ಇಮೇಜಿನ್ ಮಾಡ್ಕೊಳ್ಳಿ. ರಾತ್ರಿ 12 ಗಂಟೆ, ಸುತ್ತಲೂ ಕತ್ತಲು, ಬೈಕ್ ಮೇಲೆ ನೀವು ಒಬ್ಬರೇ ಮಾತ್ರ. ಆದರೆ ಸಡನ್ನಾಗಿ ನಿಮಗೊಂದು ಫೀಲ್ ಆಗುತ್ತೆ, ಬೈಕ್ ಮೇಲೆ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಹಿಂದೆ ಯಾರೋ ಕೂತಿದ್ದಾರೆ ಅಂತ. ಇವತ್ತಿನ ಘಟನೆ ನಡೀತಿರೋದು ಸೇಮ್ ಇದೇ ರೀತಿ ಇರುತ್ತೆ. ಕರ್ನಾಟಕದ ಫೇಮಸ್ ರೋಡಲ್ಲಿ ಒಂದಾದ ಕೊಳ್ಳೇಗಾಲ ಟು ಹೊನ್ನೂರು. ಸರಿ, ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಏನಂತೇಳಿ ಕೇಳೋಣ. ದರ್ಶನ್ ಅವರು ಹೇಳುವ ಪ್ರಕಾರ ಅವತ್ತು ಅವರು ಮೈಸೂರಿಂದ ಹೊರಟಾಗ ಪ್ಲ್ಯಾನ್ ತುಂಬಾ ಸಿಂಪಲ್ ಆಗಿತ್ತು. ನೈಟ್ ಹೊನ್ನೂರು ತಲುಪಬೇಕು ಅಂತ. ಟೈಮ್ ಆಗಲೇ 11:30 ದಾಟಿತ್ತು. ಕೊಳ್ಳೇಗಾಲದ ಟೌನ್ ಬಿಡುತ್ತಿದ್ದಂತೆ ಆ ಸೀನ್ ಹೇಗಿರುತ್ತೆ ಗೊತ್ತಾ? ನೀವು ಯಾರಾದರೂ ಆ ರೋಡ್ನಲ್ಲಿ ನೈಟ್ ಹೊತ್ತು ಹೋಗಿದ್ರೆ ಕಮೆಂಟ್ ಮಾಡಿ. ಒಮ್ಮೆ ಟೌನ್ ಲಿಮಿಟ್ ಕ್ರಾಸ್ ಮಾಡಿದ್ರೆ ಸಾಕು, ಫುಲ್ ಸೈಲೆಂಟ್ ಆಗಿರುತ್ತೆ. ದರ್ಶನ್ ಹೇಳ್ತಾರೆ, ಬ್ರೋ, ನಾನು ಎಷ್ಟು ಹೈವೇಗಳಲ್ಲಿ ಓಡಾಡಿದ್ದೀನಿ, ಅಂದರೆ ಆ ಹೊನ್ನೂರು ರೋಡ್ ವೈಬ್ಸ್ ಬೇರೆಯೇ ಇರುತ್ತೆ. ಅಲ್ಲಿನ ಮರಗಳು ರೋಡ್ ಮೇಲೆ ಬಾಗಿಕೊಂಡು ಒಂದು ರೀತಿ ಟನಲ್ ಥರ ಆಗಿಬಿಟ್ಟಿರುತ್ತೆ. ಹಾಗೆ ಅವರು ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ಸ್ಪೀಡ್ 40-50 km/h. ಅವರು ಮ್ಯಾಪ್ ನೋಡೋಕ್ಕೆ ಹೋದಾಗ ಸಡನ್ನಾಗಿ ನೆಟ್ವರ್ಕ್ ಕೂಡ ಕಟ್ ಆಗುತ್ತೆ. ಆದರೆ ಆ ರೋಡ್ನಲ್ಲಿ ನೈಟ್ ಟೈಮಲ್ಲಿ ವೆಹಿಕಲ್ಸ್ ಓಡಾಡೋದು ತುಂಬಾ ಕಮ್ಮಿ. ಆ ರೋಡು ತುಂಬಾ ಸೈಲೆಂಟ್ ಆಗೋಗಿರುತ್ತೆ. ಕೇವಲ ಅವರ ಬೈಕ್ ಇಂಜಿನ್ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಆಗ ದರ್ಶನ್ ಮನಸ್ಸಿನಲ್ಲಿ ಅನ್ಕೊಂತಾರೆ, ಇನ್ನೆಷ್ಟು ದೂರ ಇದೆಯಪ್ಪ, ಬೇಗ ಹೊನ್ನೂರು ಬಂದರೆ ಸಾಕು ಅಂತ. ಆದರೆ ಅವರಿಗೆ ಗೊತ್ತೇ ಇರೋದಿಲ್ಲ ಅಸಲಿಯ ಆಟ ಈಗ ಶುರುವಾಗುತ್ತೆ ಅಂತ. ಸ್ವಲ್ಪ ದೂರ ಹೋದ ಮೇಲೆ ಗುಡ್ಡದ ಮಡುಗು ಅನ್ನೋ ಸ್ಟಾಪ್ ಬರುತ್ತೆ. ಲೋಕಲ್ ಜನ ಹೇಳುವ ಪ್ರಕಾರ ಅಲ್ಲಿ ಗಾಳಿ ಪಿಚಾಚಿಯ ಕಾಟ ಜಾಸ್ತಿ ಇರುತ್ತಂತೆ. ಬಟ್ ದರ್ಶನ್ಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇರೋದಿಲ್ಲ. ಆ ಕರು ತಿರುಗುತ್ತಿದ್ದಂತೆ ದರ್ಶನ್ ಅವರಿಗೆ ಒಂದು ವಿಚಿತ್ರ ಅನುಭವ ಕೂಡ ಆಗುತ್ತೆ. ಅದು ಏನಂತ ಅಂದರೆ, ಗಮನವಿಟ್ಟು ಕೇಳಿ ಸ್ನೇಹಿತರೆ, ಯಾರೋ ಸಡನ್ ಆಗಿ ಅವರ ಬೈಕ್ ಮೇಲೆ ಹಿಂದೆ ಬಂದು ಕೂತಂತೆ. ಆಗ ದರ್ಶನ್ ಏನು ಅನ್ಕೊತಾರೆ ಅಂದರೆ, ಮೇ ಬಿ ಎಲ್ಲೋ ಹಳ್ಳ ಇತ್ತೇನೋ ಅಂತ. ಇವಾಗ ಸ್ಕೇರಿಯಸ್ ಪಾರ್ಟ್ ಏನಂದರೆ, ಆ ಭಾರ ಇನ್ನೂ ಹೋಗ್ತಾನೆ ಇರೋದಿಲ್ಲ. ಬೈಕ್ ಹ್ಯಾಂಡ್ಲು ಸ್ವಲ್ಪ ಟೈಟ್ ಅನಿಸ್ತಾ ಇದೆ. ಎಕ್ಸ್ಲೇಟ್ರ್ ಕೊಟ್ಟರೂ ಕೂಡ ಬೈಕ್ ಮುಂದಕ್ಕೆ ಜೋರಾಗಿ ಹೋಗ್ತಾನೆ ಇಲ್ಲ, ಒದ್ದಾಡ್ತಾ ಇದೆ. ಆಗ ದರ್ಶನ್ ಅವರಿಗೆ ತುಂಬಾ ಗಾಬರಿ ಆಗುತ್ತೆ. ಅವರು ಮಿರರಲ್ಲಿ ಕೂಡ ನೋಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಕತ್ಲಿರೋದ್ರಿಂದ ಏನೂ ಕೂಡ ಕಾಣಿಸ್ತಾ ಇಲ್ಲ. ಸ್ವಲ್ಪ ಧೈರ್ಯ ಮಾಡಿ ಅವರು ಬ್ರೇಕ್ ಹಾಕಿ ಹಾಗೆ ಹಿಂದೆ ತಿರುಗಿ ನೋಡ್ತಾರೆ. ರೋಡ್ ಫುಲ್ ಖಾಲಿ, ಸುತ್ತಮುತ್ತಲೂ ಯಾರೂ ಇಲ್ಲ. ಆದರೆ ಆ ಬೈಕ್ ಸೀಟ್ ಕವರ್ ಮೇಲೆ ಯಾರೋ ಕುಳಿತು ಎದ್ದರೆ ಬೀಳೋ ಸುಕ್ಕು ಹಾಗೆ ಕಾಣಿಸ್ತಾ ಇತ್ತು. ಆದರೆ ಅಲ್ಲಿ ಯಾರು ಇದ್ರಾ ಅಥವಾ ಇನ್ನೂ ಇದ್ದಾರಾ? ಅಲ್ಲಿ ನಿಲ್ಲೋದು ತುಂಬಾ ಡೇಂಜರ್ ಅಂತ ದರ್ಶನ್ ಅಲ್ಲಿಂದ ಸ್ಪೀಡಾಗಿ ಬೈಕ್ ತಗೊಂಡು ಮುಂದೆ ಹೋದ. ಆದರೆ ಆ ಭಯ ಅವನನ್ನು ಬಿಡಲಿಲ್ಲ. ಅವನು ಬೈಕ್ ಸ್ಪೀಡ್ ಜಾಸ್ತಿ ಮಾಡಿದ್ರು ಬೈಕ್ ಸ್ಪೀಡಾಗಿ ಹೋಗ್ತಿಲ್ಲ. ಯಾರೋ ಹಿಂದೆಯಿಂದ ಎಳೆಯೋ ರೀತಿ ಆಗ್ತಾ ಇದೆ. ಇನ್ನೇನು ಕಾಡಿನ ಮಧ್ಯೆ ಬಂದ ಬಿದಿರು ಮೆಳೆಗಳು ಶುರುವಾಯಿತು. ಆಗ ಹೆಲ್ಮೆಟ್ ಒಳಗೆ ಒಂದು ಸೌಂಡ್ ಕೇಳಿಸೋಕೆ ಶುರುವಾಯಿತು. ಇಲ್ಲಿ ಸ್ಟ್ರೇಂಜ್ ಥಿಂಗ್ ಏನಂದರೆ, ಸ್ಟಾರ್ಟಿಂಗಲ್ಲಿ ಅವನು ಅದನ್ನು ಗಾಳಿ ಸೌಂಡ್ ಅಂತ ಅಂದ್ಕೊಂಡ. ಆಮೇಲೆ ಎಲ್ಲೋ ಬೈಕ್ ಚೈನ್ ಸೌಂಡ್ ಇರಬೇಕು ಅಂತೇಳಿ ಹಾಗೂ ಅಂದ್ಕೊಂಡ. ಬಟ್ ಗಮನ ಕೊಟ್ಟು ಕೇಳಿದಾಗ ಅದು ಒಂದು ಹೆಣ್ಣು ಮಗಳು ಅಳುತ್ತಿರುವ ಸೌಂಡ್. ತುಂಬಾ ನಿಧಾನವಾಗಿ ಅಮ್ಮ ಅಮ್ಮ ಅಂತ ನರಳಾಡ್ತಿರೋ ಹಾಗೆ. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ದರ್ಶನ್ ಅವರು ಬೈಕ್ ನಿಲ್ಲಿಸಿ ಇಂಜಿನ್ ಆಫ್ ಮಾಡಿದ್ರೆ ಆ ಸೌಂಡ್ ಇಲ್ಲವೇ ಇಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್. ಮತ್ತೆ ಅವನು ಬೈಕ್ ಸ್ಟಾರ್ಟ್ ಮಾಡಿ ಮೂವ್ ಆದರೆ ಅದೇ ಹೇಳು. ಅದು ಅವರ ಕಿವಿ ಹತ್ರನೇ ಬಂದು ಹೇಳೋ ರೀತಿ ಕೇಳಿಸ್ತಿತ್ತಂತೆ. ನಾವಿವಾಗ ಸೈಂಟಿಫಿಕ್ ಆಗಿ ನೋಡಿದ್ರೆ ಫಾರೆಸ್ಟ್ ಅಕೋಸ್ಟಿಕ್ಸ್ ಇರಬಹುದು. ಅಂದರೆ ಮರಗಳ ಸೌಂಡು, ಪ್ರಾಣಿ ಪಕ್ಷಿಗಳ ಸೌಂಡ್ ಆಗಿತ್ತು. ಮೇ ಬಿ ಬಿದಿರು ಉಜ್ಜೋ ಸೌಂಡ್ ಕೂಡ ಇರಬಹುದು. ಆದರೆ ರಾತ್ರಿ 1 ಗಂಟೆ ಟೈಮಲ್ಲಿ ಅದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ನಾವು ಗಾಡಿ ಓಡಿಸ್ತಿರುವಾಗ ಅಮ್ಮ ಅಮ್ಮ ಅನ್ನೋ ಕೂಗು ಕೇಳಿದ್ರೆ ಯಾವ ಸೈನ್ಸ್ ಕೂಡ ನಮಗೆ ನೆನಪೇ ಬರೋಲ್ಲ. ಬರೀ ಪ್ರಾಣ ಭಯ ಮಾತ್ರ ಇರುತ್ತೆ. ಅದು ನಿಜ ತಾನೇ? ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೊನ್ನೂರು ರೀಚ್ ಆಗೋಕ್ಕೆ ಜಸ್ಟ್ ಇನ್ನೇನು 2 ಕಿಲೋಮೀಟರ್ ಮಾತ್ರ ಇತ್ತು. ಅಲ್ಲಿ ರೋಡ್ ಇನ್ನೇನು ದಿಬ್ಬ ಥರ ಇತ್ತು. ಬೈಕ್ ಕೂಡ ನ್ಯಾಚುರಲ್ ಆಗಿ ಸ್ಲೋ ಹಾಗೆ ಆಗುತ್ತಲ್ವಾ. ಆ ಸ್ಲೋ ಆದ ಟೈಮಲ್ಲಿ ದರ್ಶನ್ ಅವರ ಪಕ್ಕದಲ್ಲಿ
ರೋಡ್ ಸೈಡ್ನಲ್ಲಿ ಯಾರೋ ದಪ್ಪವಾದ ಹೆಜ್ಜೆ ಇಟ್ಕೊಂಡು ಹೋಗೋ ರೀತಿ ಸೌಂಡ್ ಕೂಡ ಕೇಳಿಸ್ತು. ಅದು ಪ್ರಾಣಿ ಹೆಜ್ಜೆ ಕೂಡ ಅಲ್ಲ, ಕ್ಲಿಯರ್ ಆಗಿ 2 ಕಾಲಿರುವ ಮನುಷ್ಯ ಯಾವ ರೀತಿ ನಡ್ಕೊಂಬರ್ತಾನೋ ಆ ರೀತಿ ನಡ್ಕೊಂಬರುವಾಗ ಸೌಂಡ್ ಬರುತ್ತೋ ಆ ಸೌಂಡ್ ಆಗಿತ್ತು. ಅದು ಒಣಗಿದ ಎಲೆಗಳ ಮೇಲೆ ಹೆಜ್ಜೆ ಇಟ್ಟೋ ಹಾಗೆ. ಬಟ್ ಟ್ವಿಸ್ಟ್ ಏನಂದರೆ ಇಲ್ಲಿ ಅವತ್ತು ಮಳೆ ಬಂದಿತ್ತು, ಈ ಎಲೆಗಳೇನು ಒಣಗಿರಲಿಲ್ಲ. ಹಾಗಾದರೆ ಆ ಹೆಜ್ಜೆ ಸೌಂಡ್ ಎಲ್ಲಿಂದ ಬಂತು? ಆಗ ದರ್ಶನ್ ಅವರು ಆ ಭಯದಲ್ಲಿ ಮಿರರ್ ನೋಡ್ತಾರೆ. ಆ ಮಿರರ್ ಫುಲ್ ಮಂಜಿನಿಂದ ತುಂಬಿಕೊಂಡಿತ್ತು. ಆದರೆ ಆ ಮಂಜಿನ ಮಧ್ಯೆ ಒಂದು ಕಪ್ಪನೆಯ ಆಕೃತಿ ಬೈಕ್ ಹಿಂದೆ ಓಡ್ಕೊಂಬರೋ ಹಾಗೆ ಕಾಣಿಸ್ತಾ ಇತ್ತು. ಆಗ ದರ್ಶನ್ ಅವರು ಹೇಳ್ತಾರೆ, ಬ್ರೋ, ಆ ಕ್ಷಣದಲ್ಲಿ ನಾನು ಅಂದ್ಕೊಂಡೆ ಏನಂತ ಗೊತ್ತಾ, ಇವತ್ತು ನಾನು ಮನೆಗೆ ಹೋಗಲ್ಲ, ನನ್ನ ಬಾಡಿ ಹೋಗ್ಬೋದು ಅಂತ. ಆಗ ಅವರಿಗೆ ಲಕ್ಕಿಲಿ ದೂರದಲ್ಲಿ ಹೊನ್ನೂರು ಟೌನ್ ಕಾಣಿಸಿತು. ಆ ಟೌನ್ ಕಾಣಿಸಿದ್ದಂಗೆ ಇವರಿಗೆ ಕೇಳಿಸ್ತಿದ್ದ ಎಲ್ಲ ಸೌಂಡ್ಗಳು ಕೂಡ ಮಾಯವಾಗೋದು. ಆ ಭಾರ ಕೂಡ ಕಮ್ಮಿ ಆಯಿತು, ಹಾಗೆ ಅಳು ಕೂಡ ನಿಂತೋಯ್ತು. ಸರಿ, ಹೊನ್ನೂರಿಗೆ ದರ್ಶನ್ ಅವರು ಆದಾಗ ಹೊನ್ನೂರು ಬಸ್ ಸ್ಟ್ಯಾಂಡ್ ಹತ್ರ ಸೈಡಿಗೆ ಗಾಡಿ ಹಾಕ್ತಾನೆ, ಟೀ ಕುಡಿಯೋಣ ಅಂತ ಹೇಳಿ. ಆಗ ಅಂಗಡಿಯವರು ಹೇಳ್ತಾರೆ, ಏನಪ್ಪ ಹುಡುಗ ಇಷ್ಟೊಂದು ಬೆವ್ತೋಗ್ಬಿಟ್ಟಿದ್ಯಾ, ಆ ಬೆಟ್ಟ ಹತ್ರ ಏನಾದರೂ ಸೌಂಡ್ ಬಂತ ನಿನಗೆ? ತಲೆ ಕೆಡಿಸ್ಕೋಬೇಡಿ, ರಾತ್ರಿಯಲ್ಲಿ ಹೋಗೋರಿಗೆ ಅದು ಮಾಮೂಲಿ. ಸೊ ಸ್ನೇಹಿತರೆ, ಇದನ್ನು ನೀವು ಏನಂತ ಅನ್ಕೋತೀರಾ? ಬ್ರೈನ್ ಹಾಡಿದ ಆಟನ, ಅಥವಾ ನಿಜವಾಗ್ಲಿಯೂ ಆ ಕೊಳ್ಳೆಗಾಲದ ಕಾಡಿನಲ್ಲಿ ಕತ್ತಲಾದ ಮೇಲೆ ನೋಡದಂತಹ ಬೇರೆ ಪ್ರಪಂಚನೇ ಓಪನ್ ಆಗುತ್ತಾ? ನೀವೇನಾದರೂ ಆ ರೋಡಲ್ಲಿ ಹೋಗಿದ್ರೆ ಅಥವಾ ನಿಮ್ಗೇನಾದರೂ ಈ ಥರ ಹೈವೇಲಿ ಅನುಭವವಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಆ ಭಯ ಹಂಚ್ಕೊಂಡ್ರೆ ಆ ಭಯ ಕೂಡ ಕಮ್ಮಿ ಆಗುತ್ತೆ ಅಂತಾರೆ. ಆದರೆ ಇಂತಹ ಕತೆಗಳನ್ನು ಹಂಚ್ಕೊಂಡ್ರೆ ಭಯ ಇನ್ನೂ ಕೂಡ ಹೆಚ್ಚಾಗುತ್ತೆ. ಓಕೆ ಸ್ನೇಹಿತರೆ, ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರಹಸ್ಯಮಯವಾದ ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಯಾಕಂದರೆ ಕತ್ಲಲ್ಲಿ ನೀವು ಒಬ್ಬರೇ ಇಲ್ಲ. ಶುಭರಾತ್ರಿ.